ಅವನ್ ಕೈಯಲ್ಲ ದಾರ ನೋಡಿದ್ಯಾ? ತೀರ್ಥನ ಅವನ್ ಮೇಲ್ ಸುರ್ದು ದಾರ ಕಟ್ಟಿದ್ದಾರೆ. ಅದು ಅವನ್ ಕೈಯಲ್ಲಿರೋವರೆಗೂ ಹೀಗೆ ವಿಚಿತ್ರವಾಗಿ ಆಡ್ತಾನೆ. ಆ ದಾರನ ಹೇಗಾದ್ರೂ ಮಾಡಿ ತೆಗೆದು ಅವನನ್ನ ನಮ್ ಮಾತ್ ಕೇಳೋ ಅಶೋಕನನ್ನಾಗಿ ಮಾಡ್ಕೋಬೇಕು. ಎಲ್ಲ ಸರಿಯಾಗೇ ಇತ್ತು ರಮ್ಯಾ. ಆ ಮರಿ ಪಿಶಾಚಿ ಭೈರವಿ ಮಾಡಿರೋ ಕೆಲ್ಸ ಇದು. ಅವಳು ಮಾತ್ರ ತೀರ್ಥ ತಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅಶೋಕ್ ಅಥವಾ ಶಿವಗಾಮಿ ಹೆಣ ಬೀಳ್ತಿತ್ತು. ಸದ್ಯದಲ್ಲೇ ಅವಳಿಗೂ ಒಂದ್ ಗತಿ ಕಾಣಿಸ್ತೀನಿ. ಅಶೋಕ್ ಮೊದ್ಲಿನಂತೆ ನನ್ ಹಿಂದಿಂದೆ ಬರ್ತಾ ಇರ್ಬೇಕು. ಅವನ್ ಮೇಲೆ ಅಷ್ಟೊಂದು ಪೊಸೆಸಿವ್ ಆಗ್ಬೇಡ ಹಾರಿಕಾ. ನಮಗೆ ಎಮೋಷನ್ಸ್ ಇರಬಾರ್ದು. ಯಾಕೆ? ಅವನನ್ನ ಲವ್ ಮಾಡ್ತಿದ್ಯಾ? ಇದು ಲವ್ ಅಲ್ಲ, ಸೇಡು. ಅವನ್ ನನ್ ಹಿಂದೆ ಬರ್ಬೇಕು. ನಾನ್ ಚೆನ್ನಾಗಿ ಆಟಾಡ್ಸಿ ಅವನ್ನ ದೂರ ಹೋಗು ಅಂತ ಹೇಳ್ಬೇಕು. ನನ್ನಿಂದ ದೂರ ಹೋಗಕ್ಕಾಗ್ದೆ ವಿಲ ವಿಲ ಅಂತ ಒದ್ದಾಡ್ಬೇಕು. ಅವನ್ ಕೈಯಲ್ಲಿರೋ ದಾರ ತೆಗೆದ್ರೆ ನೀನ್ ಆಸೆ ಪಡೋದ್ ಎಲ್ಲ ಸಾಧ್ಯ ಆಗುತ್ತೆ. ಏನ್ ಮಾಡ್ಬೇಕು ರಮ್ಯಾ, ಹೇಳು. ಹಾ, ಇವತ್ತೇ ಆದಿಗುರು ಹತ್ರ ಮಾತಾಡಿ ಒಂದ್ ದಾರಿ ಹುಡುಕ್ತೀನಿ. ದುಡುಕ್ಬೇಡ, ನಾವೇ ಏನಾದ್ರೂ ಮಾಡೋಣ. ನಮ್ಮಿಂದ ಆಗ್ಲಿಲ್ಲ ಅಂದ್ರೆ ಆದಿಗುರು ಹತ್ರ ಹೋಗೋಣ. ನನ್ನಿಂದ ಅಶೋಕ್ ದೂರ ಆಗಿದ್ದು ನನಗ್ ಬೇಜಾರಿಲ್ಲ ರಮ್ಯಾ. ಆ ಶಿವಗಾಮಿ ಜೊತೆ ಕ್ಲೋಸ್ ಆಗಿದಾನಲ್ಲ, ಅದೇ ನನಗ್ ತಡ್ಕೊಳಕ್ಕಾಗ್ತಿಲ್ಲ. ಹಾರಿಕಾ, ಅವರಿಬ್ರು ಗಂಡ ಹೆಂಡತಿ, ಕ್ಲೋಸ್ ಆಗಿರೋದ್ರಲ್ಲಿ ಏನು ತಪ್ಪಿಲ್ಲ. ನೀನು ಅಶೋಕ್ ಜೊತೆ ಕ್ಲೋಸ್ ಆಗಿದ್ರೇನೆ ತಪ್ಪು. ನೀನೇನು ಇದಕ್ಕಿದಂಗೆ ತಪ್ಪು ಸರಿ ಎಲ್ಲ ಮಾತಾಡ್ತಿದ್ಯಾ? ಸುಮ್ನೆ ಮಾತಿಗೆ ಹೇಳ್ದೆ ಅಷ್ಟೆ. ಸರಿ ಆಯ್ತು, ನಾನೇನ್ ಬರ್ತೀನಿ. ಅಮ್ಮೋರೆ, ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೋದಾ? ಹೇಳಿ ಕಮಲಮ್ಮ. ಯಜಮಾನ್ರು ಬದಲಾಗಿದ್ದಾರೆ, ತುಂಬಾ ಒಳ್ಳೆ ವಿಷಯ. ಅವ್ರು ಹೀಗೆ ಇರ್ಬೇಕು ಅಂದ್ರೆ ಹಾರಿಕಾ ಈ ಮನೇಲಿ ಇರಬಾರ್ದು ಅಮ್ಮ. ಅವಳು ಯಾವ ಟೈಮಲ್ಲಿ ಬೇಕಾದ್ರೂ ಯಜಮಾನ್ರನ್ನ ಬದಲಾಯಿಸಬಹುದು. ನೀವು ತುಂಬಾ ಕಷ್ಟಪಟ್ಟು ಅವರನ್ನ ಬದಲಾಯಿಸಿದ್ದೀರಾ. ಪಾಪ ಮಗು ಭೈರವಿ ಇಡೀ ರಾತ್ರಿ ವ್ರತ ಮಾಡಿದಾಳೆ. ಅವಳ ತೀರ್ಥ ತಂದ್ಮೇಲೇನೆ ಅವ್ರು ಸರಿ ಹೋಗಿದ್ದು. ಹಾರಿಕನ್ನ ಮನೆಯಿಂದ ಆಚೆ ಕಳ್ಸೋಕೆ ಇದೇ ಸರಿಯಾದ ಸಮಯ ಅಮ್ಮ. ನನ್ ಪ್ರಕಾರ ಯಜಮಾನ್ರು ಒಪ್ಕೋತಾರೆ. ಸರಿ, ಇದ್ರ ಬಗ್ಗೆ ಅಶೋಕ್ ಹತ್ರ ಮಾತಾಡ್ತೀನಿ. ಅಮ್ಮವ್ರೆ, ತುಂಬಾ ಒರಟಾಗಿ ಮಾತಾಡ್ಬೇಡಿ, ಜಗಳನೂ ಮಾಡಬೇಡಿ. ನಿಮ್ಮ ಅಭಿಪ್ರಾಯ ಹೇಳ್ದಾಗ ಹೇಳಿ, ಆಯ್ತಾ? ಸರಿ ಕಮಲಮ್ಮ, ಹಾಗೆ ಮಾತಾಡ್ತೀನಿ ಬಿಡಿ. ಈ ಸಲ ಅಶೋಕ್ ಕೂಡ ಒಪ್ಕೊಳ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಮಾತಾಡ್ತೀನಿ. ಸರಿ. ಆರು ತಿಂಗಳಿಂದ ಪೇಮೆಂಟ್ ಬಂದಿಲ್ಲ ಅಂದ್ರೆ ಏನ್ರಿ ಅರ್ಥ? ನಿಮ್ಮ ಹತ್ರ ಕೂಲಾಗಿ ಮಾತಾಡ್ಬೇಕಾ? 60 ಲಕ್ಷಕ್ಕೆ 6 ತಿಂಗಳು ಅಂತಂದ್ರೆ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಲೆಕ್ಕ ಹಾಕಿ ನೀವೇ. ಆಮೇಲೆ ನೀವೇ ಹೇಳಿ ನಾನು ಮಾತಾಡಿದ್ದು ಸರಿನಾ ಇಲ್ವಾ ಅಂತ. ನೋಡಿ, ಮತ್ತೆ ಇನ್ನೊಂದ್ಸಲ ನಾನು ಫೋನ್ ಮಾಡೋ ಥರ ಮಾಡಬೇಡಿ ನೀವು. ಅಶೋಕ್, ನಾನು ಒಂದು ವಿಷಯ ಕೇಳ್ತೀನಿ, ಕೋಪ ಮಾಡ್ಕೋಬಾರ್ದು.
ಸರಿ, ಏನು ವಿಷಯ ಹೇಳು. ಮೊದ್ಲು ನೀವು ಕೋಪ ಮಾಡ್ಕೊಳ್ಳಲ್ಲ ಅಂತ ಪ್ರಾಮಿಸ್ ಮಾಡಿ, ಆವಾಗ ಮಾತ್ರ ಕೇಳೋದು. ಶಿವಗಾಮಿ, ನೀನು ಏನೇ ಕೇಳಿದ್ರು ನಾನು ಕೋಪ ಮಾಡ್ಕೊಳ್ಳಲ್ಲ. ಪ್ರಾಮಿಸ್. ನಮ್ಗೆ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಅಶೋಕ್. ಆದ್ರೂ ಹೇಗೋ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡು ಇಬ್ರು ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ಈಗ ಹಾರಿಕಾ ಮನೆಗ್ ಬಂದ್ಮೇಲೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪನೆ ಶುರುವಾಗೋಯ್ತು. ಕೊಲೆ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ರಿ ನೀವು. ಇಬ್ರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತು ಆಡ್ತಿರ್ಲಿಲ್ಲ. ಈಗ ದೇವರ ದಯೆಯಿಂದ ಒಂದ್ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದೆ. ಅದು ನಾನ್ ಭೈರವಿಯಿಂದ. ಆದ್ರೆ ಇದೆಲ್ಲ ಎಷ್ಟ್ ದಿವಸ ಇನ್ನೂ ಹೀಗೆ ಇರುತ್ತೆ ಅನ್ನೋಂಥ ಡೌಟ್ ನನ್ನ ಕಾಡ್ತಿದೆ. ಅಶೋಕ್, ಹಾರಿಕಾ ಮನೇಲಿದ್ರೆ ಮನೆ ಒಳಗೆ ಏನೋ ನಾಗರಹಾವು ಓಡಾಡ್ತಿದ್ಯೇನೋ ಅನ್ನೋ ಫೀಲಿಂಗ್ ಕೊಡ್ತಾ ಇದೆ. ಆ ಹಾವು ಎಲ್ಲಿರುತ್ತೆ, ಯಾವಾಗ ಎಲ್ಲಿ ಓಡಾಡುತ್ತೆ, ನಮಗ್ ಕಚ್ಚಕ್ಕಾಗದೇ ಇರೋಷ್ಟು ದೂರದಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಕೊಂಡೇ ಕೂತಿರಕ್ಕಾಗಲ್ಲ. ಅದು ನಮ್ಮನ್ನ ಕಚ್ಚಕ್ಕಾಗದೇ ಇರೋಷ್ಟು ದೂರದಲ್ಲಿ ಇದೆಯಾ ಇಲ್ವಾ ಅನ್ನೋ ಭಯದಲ್ಲೇ ಯಾವಾಗ್ಲೂ ಬದುಕ್ಬೇಕಾಗತ್ತೆ. ಅದೇ ಎಲ್ಲೋ ಒಂದ್ ನಿಮಿಷ ನಾವು ಮೈ ಮಾಡ್ತಿದ್ದಾಗ ಆ ಹಾವು ಬಂದು ನಮ್ಮನ್ನ ಕಚ್ಚೆ ಬಿಟ್ರೆ ಏನ್ ಮಾಡೋದು ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಆ ಹಾವನ್ನ ಮನೆಯಿಂದ ಆಚೆ ಹಾಕೋದೇ ಒಳ್ಳೇದು ಅಂತ ನನ್ಗನ್ನಿಸ್ತಾ ಇದೆ. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಿಮ್ಗೆ ಇದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅವಳು ಇಲ್ಲೇ ಇರ್ಲಿ, ನಂದೇನೂ ಅಭ್ಯಂತರ ಇಲ್ಲ. ಇವಾಗೇನು, ಹಾರಿಕಾ ಮನೆಯಿಂದ ಆಚೆ ಹೋಗ್ಬೇಕಲ್ವಾ? ಇಷ್ಟೇ ತಾನೇ, ಇದಕ್ಕೆ ಯಾಕೆ ಇಷ್ಟೊಂದು ಪೀಟಿಕೆ? ನೀನು ಹೇಳ್ದಂಗೆ ನಾಗರ ಹಾವನ್ನ ಮನೆ ಒಳಗಡೆ ಬಿಟ್ಕೊಂಡು ನಾವು ಅಲರ್ಟ್ ಆಗಿರಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ. ಶಿವಗಾಮಿ, ನಾಗರ ಹಾವನ್ನ ಆಚೆ ಕಳ್ಸೋಣ ಬಿಡು. ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ಸೋ ಮಚ್ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಈ ವಿಷಯನ ನೀವಿಷ್ಟು ಪಾಸಿಟಿವ್ ಆಗಿ ತಗೊಳ್ತೀರಾ ಅಂತ ನಂಗೆ ಅನ್ಸೇ ಇರಲಿಲ್ಲ. ನನಗೆಷ್ಟು ದೊಡ್ಡ ರಿಲೀಫ್ ಸಿಗ್ದಂಗೆ ಆಗ್ತಿದೆ ಗೊತ್ತಾ?